ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 9 ಕೋಟಿ ವೆಚ್ಚದಲ್ಲಿ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಒಳ ರಸ್ತೆಗಳ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದ್ದು, ಮುಂದಿನ ತಿಂಗಳುಗಳಲ್ಲಿ ಮುಖ್ಯಮಂತ್ರಿಗಳು 21 ಕೋಟಿ ವಿಶೇಷ ಅನುದಾನ ನೀಡಲಿದ್ದು, ಮಂಡ್ಯ ನಗರದಲ್ಲಿ ರಸ್ತೆಗಳು ಗುಂಡಿ ಮುಕ್ತವಾಗಲಿದೆ ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ರವಿಕುಮಾರ್ ಗಣಿಗ ಹೇಳಿದರು. ರಸ್ತೆ ಮತ್ತು ಮುಖ್ಯ ರಸ್ತೆಗಳೆಲ್ಲ ಹಾಳಾಗಿದೆ. ಈಗ 15 ರಸ್ತೆಯನ್ನು 27ನೇ ವಾರ್ಡಲ್ಲಿ ಆಗಿದೆ. ಒಟ್ಟು 2 ವರ್ಷದ 15 ಫೈನಾನ್ಸಲ್ಲಿ ಈಗ ನಾಳೆಯಿಂದ ನಾವು ಚಾಮುಂಡೇಶ್ವರಿ ನಗರ, ಒಂದು ಗುತ್ತಲು, ಇನ್ನೊಂದು ಆನೆಕೆರೆ ಬೀದಿ, ಮತ್ತೊಂದು ಒಳಲು ಸರ್ಕಲ್, ಅಂದರೆ ಆನೆಕೆರೆ ಬೀದಿ, ಒಳಲು ಸರ್ಕಲ್ಲು, ಆಲಹಳ್ಳಿ, ಈಗ 5 ಕಡೆ ಉದ್ಲಿ ಪೂಜೆಯನ್ನು ಮಾಡಿ ಕಾಮಗಾರಿಗೆ ಚಾಲನೆಯನ್ನು ನಾಳೆ ಬೆಳಗ್ಗೆ 9 ಗಂಟೆ ಚಾಮುಂಡೇಶ್ವರಿ ನಗರದಿಂದ ಕೊಡ್ತಿದ್ದೀವಿ. ಅದಲ್ಲದೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 9 ಕೋಟಿಯನ್ನು ಹಾಕಿದ್ವಿ. ಮುಖ್ಯ ರಸ್ತೆಗಳನ್ನು ಲಿಂಕ್ ಮಾಡುವಂಥ ಏರಿಯಾ ಒಳಗಿನ ರಸ್ತೆಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಈಗ ಮುಖ್ಯಮಂತ್ರಿಗಳು ಬರೋ ತಿಂಗಳ ಇನ್ನೂ 25 ಕೋಟಿ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿದರೆ, ಅಷ್ಟನ್ನು ನಗರಕ್ಕೆ ಹಾಕಿ ಎಂಟೈರ್ 35 ವಾರ್ಡಲ್ಲೂ ಯಾವ ರಸ್ತೆನೂ ಗುಂಡಿ ಇರಬಾರ್ದು, ಗುಂಡಿ ಮುಕ್ತ ರಸ್ತೆಯನ್ನು ಮಾಡಬೇಕು ಅನ್ನೋದು ನಮ್ಮ ಗುರಿ. ಇಲ್ಲೇ ಹೋದ್ರೆ ಯಾವ ವಾರ್ಡಲ್ಲಿ ಹೋದ್ರೂ ಒಂದೇ ದಿವಸ ಎಲ್ಲವನ್ನು ಮಾಡೋದಕ್ಕಾಗಲ್ಲ. ಹಂತವಾಗಿ ಮೋರಿ ರಸ್ತೆ ಎಲ್ಲವನ್ನು ಅಭಿವೃದ್ಧಿ ಮಾಡ್ತೀವಿ. ವರದಿ ನಟರಾಜ್ ಜಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.